ಆ್ಯಕ್ಚುಲಿ ನಾನು ಆಫೀಸಲ್ಲಿದ್ದೀನಿ. ಆಫೀಸಲ್ಲಿದ್ದು ಒಂದು ಸ್ವಲ್ಪ ಟೈಮ್ ಸಿಕ್ತು ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಆ್ಯಂಡ್ ಇದು ನಾವು ಸಂಡೇ ಹೋಗಿ ದಾವಣಗೆರೆ ಬಟರ್ ದೋಸೆ ಹೋಟೆಲ್ ಅಂತ ಅಂದ್ಬಿಟ್ಟು ವಿಸಿಟ್ ಮಾಡಿದ್ವಿ. ಯಾಕೆಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಟಿಫನ್ ಮಾಡೋದು ಎಲ್ಲ ತುಂಬ ಟಯರ್ಡ್ ಫೀಲ್ ಆಗಿರುತ್ತೆ. ಸಂಡೇ ಅಂದರೆ ರಿಲ್ಯಾಕ್ಸೇಷನ್ ಆಗಿರಲಿ ಅಂತ ಅಂದ್ಬಿಟ್ಟು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅವರು ಮಾಡ್ತಾ ಇರೋದು ಒಲೆಯಲ್ಲಿ ಎಲ್ಲ ಏನಂತಾರೆ ಕಟ್ಟಿಗೆ ಅವು ಇವು ಎಲ್ಲ ತಂದಿಟ್ಟು ಮಾಡ್ತಾ ಇರೋದು. ಮತ್ತು ಚಟ್ನಿ ಕೂಡ ಗ್ರೈಂಡರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಬಾಳೆ ಎಲೆ ಹಾಕ್ಬಿಟ್ಟು ಕೊಡೋದು. ಬಾಳೆ ಎಲೆ ಇದ್ದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನಿಮಗೂ ಗೊತ್ತು. ಆ್ಯಂಡ್ ಇದು ವಿತ್ ಟೋಕನ್ನಲ್ಲಿರುತ್ತೆ. ಇಲ್ಲಿ ಟೋಕನ್ಗೆ ವೆಯ್ಟ್ ಮಾಡಬೇಕು, ಬಟ್ ವೆಯ್ಟ್ ಮಾಡಿದಷ್ಟು ಹಸುವಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೀವಿ. ಆ ಥರ ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ ಮತ್ತು ಕ್ಲೀನಾಗಿದೆ. ಆ್ಯಂಡ್ ಟೇಸ್ಟ್ ಮಾತ್ರ ಟಾಪ್ ನಾಟಲ್ಲಿದೆ. ಯಾರಾದರೂ ದೋಸೆ ತಿನ್ನಬೇಕು ಅನ್ನೋರು ಆರಾಮಾಗಿ ಹೋಗ್ಬಿಟ್ಟು ತಿನ್ಬೋದು. ನಾವು ಅದನ್ನೇ ಫಸ್ಟು ಟೋಕನ್ ಅಂದರೆ ಮಸಾಲೆ ದೋಸೆ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ಮಸಾಲೆ ದೋಸೆ ಹೇಗಿರುತ್ತೆ ಅಂತಂದ್ಬಿಟ್ಟು ಟೇಸ್ಟ್ ಮಾಡಿ ಲೇಟರಾಗಿ ಬೇರೆ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಮಸಾಲೆ ದೋಸೆ ಸೂಪರಾಗಿತ್ತು. ಆ್ಯಕ್ಚುಲಿ ಇದು ಖಾಲಿಯಾಗಿರೋದು ನಾನು ತೋರಿಸ್ತಾ ಇದ್ದೀನಿ. ವಿತಿನ್ 5 ಮಿನಿಟ್ಸಲ್ಲಿ ಖಾಲಿ ಮಾಡಿದ್ದೀವಿ. ಬಟ್ ಇದು ಮಸಾಲೆ ದೋಸೆ ವಿತ್ ಚಟ್ನಿ ಅಂತೂ ಸಖತ್ತಾಗಿತ್ತು. ಗೊತ್ತಲ್ಲ, ರುಬ್ಬಿರೋದು ಅಂದರೆ ಸಖತ್ತಾಗಿರುತ್ತೆ. ಆಮೇಲೆ ಇದು ಸೆಟ್ ದೋಸೆ ನೆಕ್ಸ್ಟ್ ಆರ್ಡರ್ ಮಾಡಿದ್ದೀವಿ. ಇದು ಎರಡೂ ಚೆನ್ನಾಗಿತ್ತು ನೋಡಿ. ಆ ಗಟ್ಟಿ ಚಟ್ನಿ ಆ ಸೆಟ್ ದೋಸೆಗೆ ಸೆಟ್ ದೋಸೆ ತೊಗೊಂಡ್ರೆ 3 ಬರುತ್ತೆ. ಆ್ಯಂಡ್ ಎಲ್ಲದಕ್ಕೂ ಬೆಣ್ಣೆ ಹಾಕಿರ್ತಾರೆ. ಯಾರು ತುಂಬ ಇಷ್ಟಪಡ್ತಾರೋ ಬೆಣ್ಣೆ ತಿನ್ನಬೇಕು ಅನ್ನೋರು ಇಲ್ಲಿ ಬರ್ಬೋದು. ಯಾವುದು ಏನು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ. 3 ಕೂಡ ಚಟ್ನಿ, ಪಲ್ಯ ಮತ್ತು ದೋಸೆ ಎಲ್ಲದೂ ಚೆನ್ನಾಗಿತ್ತು. ಆ್ಯಂಡ್ ಯಾರಾದರೂ ವೀಕೆಂಡ್ನ ರಿಲ್ಯಾಕ್ಸೇಷನ್ ಆಗಿ ಒಳ್ಳೆ ಊಟ, ಒಳ್ಳೆ ದೋಸೆ ತಿನ್ನಬೇಕು ಅಂದರೆ ಇದಕ್ಕೆ ವಿಸಿಟ್ ಮಾಡಿ. ಆ್ಯಂಡ್ ಇದೇ ಥರ ನಾನು ಬೇರೆ ಯಾವುದಾದ್ರೂ ಫುಡ್ಡಿಂದು ಹೋಟೆಲ್ಲೇ ಆಯಿತು ಎಲ್ಲಿ ನಾನು ವಿಸಿಟ್ ಮಾಡ್ತೀನೋ ಅದನ್ನು ಬ್ಲಾಗ್ ಮಾಡ್ತಾಯಿರ್ತೀನಿ. ನೀವೇನೂ ಮಾಡೋಂಗಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.